ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು ನನ್ನ ಸುತ್ತಮುತ್ತ ಇಲ್ಲ ಇದ್ದಾಳೆ ಕಣೋ, ಬರ್ತಾಳೆ. ವಿಶ್ವ ಸಾಕು ಕೊಡ್ತಿದ್ದು, ನಡಿಯೋ ಇಲ್ಲಿಂದ ಹೊರಡೋಣ. ಫಸ್ಟು ತುಂಬಾ ಲೇಟ್ ಆಗ್ತಿದೆ. ವಿಶ್ವ ವಿಶ್ವ ನಿಲ್ಸು, ಸಾಕು, ನನ್ನ ಮಾತು ಕೇಳು. ಲೇಟ್ ಆಗ್ತದೆ, ನಡಿ ಹೊರಡೋಣ. ಬಿಡ, ಕುಡ್ದಿದ್ದು ಜಾಸ್ತಿ ಆಯ್ತು ವಿಶ್ವ, ಸಾಕು, ನಿಲ್ಸು, ನಡಿ ಹೊರಡೋಣ. ಬಾರೋ ಬಾರೋ ವಿಶ್ವ. ಮೈಂಡ್ ಯುವರ್ ಟಂಗ್ಸ್, ಸ್ವಲ್ಪ ಕಂಟ್ರೋಲಲ್ಲಿರಿ. ಎಲ್ಲಿ ಹೇಗಿರಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ. ಹೇ ಅಣ್ಣ ನೋಡು, ನಮ್ಮ ತನ್ನ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತವ್ರೆ. ನೀನೇ ನೀರೋನ ಹೋಗೋ ಸೈಡ್ಗೆ ಲೇ. ನೋಡಿ, ಹೀಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ. ಎಷ್ಟು ಮರಿ ಸಾಕು ಚಿನ್ನು ಮರಿ. ಮಗ ಅಲ್ಲೇನೋ ಗಲಾಟೆ ಆಗೋ ಥರ ಇದೆಯಲ್ಲ, ಬಾ ನೋಡ್ಕೊಂಬರೋಣ. ಏ ವಿಶ್ವ, ಇಲ್ಲ, ಅದೆಲ್ಲ ತುಂಬಾ ಕಾಮನ್ ಕಣೋ. ಈ ಗಲಾಟೆಗಳು ನಡೀತಾ ಇರತ್ತೆ, ಹೋಗ್ತಾ ಇರತ್ತೆ, ಬಿಟ್ಟಾಕೋ. ನೋಡ್ಕೊಂಬರ್ತೀನಿ ವಿಶ್ವ ನೋಡಿಲೆ, ಮೊದಲೇ ನಿನ್ನ ಪರಿಸ್ಥಿತಿ ಸರಿ ಇಲ್ಲ. ಇಂಥ ಟೈಮಲ್ಲಿ ನಾವಲ್ಲಿ ಹೋಗಿ ಸುಮ್ಮನೆ ಇಲ್ದಾರ ಎಡವಟ್ಗಳೆಲ್ಲ ಮಾಡೋದು ಬೇಡ. ಕುತ್ಕೊ ನೀನು. ಬಾರ ವಿಶ್ವ, ಬಾರ. ಹಿಂಗೆ ಮಾತಾಡ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಈಗ ನಾವು ನೋಡದೇ ಇರೋ ಪೊಲೀಸಾ? ಈ ಏರಿಯಾ ಇನ್ಸ್ಪೆಕ್ಟರ್ ನಂಬರ್ ಇದೆ, ಫೋನ್ ಮಾಡ್ತೀಯಾ? ಮಾಡೋ. ರೀ, ಬನ್ನಿ ನಾವು ಹೊರಟ್ಬಿಡೋಣ. ಕೆಸ್ಟಿನ ಮೇಲೆ ಕಲ್ ಬಿದ್ರೆ ನಮ್ಮ ಮೇಲೆ ಎರ್ಸೋದಲ್ವಾ? ಬನ್ನಿ ಹೋಗೋಣ. ಬನ್ನಿ. ಬೇಡ ಬೇಡ, ನೋಡಿ ನನ್ನ ಮಾತು ಕೇಳಿ ಬನ್ನಿ ಹೊರಡೋಣ. ಬನ್ನಿ. ಏನು ಆಗ್ತಾ ಇದ್ದೇನೆ? ಅಯ್ಯೋ ಚಿನ್ನು ಮರಿ. ಮಗ ಕುಡ್ದಾಗ ಯಾವ ಹುಡುಗಿ ನೋಡಿದ್ರು ನಮ್ಮ ಹುಡುಗಿ ನೋಡ್ದಂಗೆ ಆಗುತ್ತಲ್ವನ? ಹೌದಪ್ಪ, ಪ್ರೀತಿನೇ ಹಂಗೆ. ನಿಮ್ಗೆಲ್ಲ ಇಡೀ ಜಗತ್ ಕಾಣಿಸ್ತಾ ಇದ್ರು, ನೀವು ಪ್ರೀತಿ ಮಾಡೋ ಹುಡುಗಿ ಮಾತ್ರ ಎಲ್ಲೋದ್ರೂ ಕಾಣಿಸ್ತಾ ಇರ್ತಾರೆ. ಅದು ಅಲ್ಲದೆ ಜಾನ್ವಿ ಇಲ್ಲಿ ಯಾಕೋ ಬರ್ತಾಳೆ? ಬಾರ. ಅದು ನಿಜ ಮಗ, ಜಾನ್ವಿ ಇಲ್ಲಾಕ್ ಬರ್ತಾಳೆ? ಅವಳು ಗಂಡನ ಜೊತೆ ಆರಾಮಾಗಿರ್ತಾಳೆ. ಜಾನ್ವಿ ಅಲ್ಲ. ಬಾ ಹೋಗೋಣ. ಬಾಯ್. ಭಾವನಾ ಅಮ್ಮ, ನಾನು ಗೌಡ್ರ ಜೊತೆ ಮಾತಾಡ್ಬೇಕಿತ್ತು. ಸರಿ. ಹಲೋ. ಓ ಅಂಕಲ್. ಪಾಪು, ಏನವಾ ಊಟ ಮಾಡ್ದಾ? ಮಾಡ್ದೆ ಅಂಕಲ್, ನೀವು ಮಾಡಿದ್ರಾ? ಹಾ ಮುದ್ದಮ್ಮ, ಮಾಡ್ದೆ. ಓಕೆ, ಗುಡ್ ನೈಟ್. ನಾನು ಭಾವನಮ್ಮಂಗೆ ಕೊಡ್ತೀನಿ. ಹಾ, ಕೊಡವ. ಹಲೋ ಗೌಡ್ರೆ, ಏನು ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್. ನೀವೇನೋ ಬೇಜಾರಾಗಿದ್ದೀರಾ ಅನಿಸ್ತಾ ಇದೆ. ಏನಾಯ್ತು? ಅದು ನಾನೊಂದು ದಿನ ಹೇಳಿದ್ನಲ್ಲ ಮೇಡಮ್, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತೇವನಿ ಅಂತ.
ಹೌದೌದು ನೀವು ಹೇಳಿದ್ರಿ. ಏನಾಯ್ತು? ಆ ಹುಡುಗಿಗೆ ನಿಮ್ಮ ಪ್ರೀತಿ ವಿಷಯ ಹೇಳಿದ್ರಾ? ಅಯ್ಯೋ ಅವ್ರಿಗೆ ಹೇಳೋಕೆ ಆಯ್ತಿಲ್ಲ ಮೇಡಮ್. ಏನೋ ಒಂದು ಎಡವಟ್ ಆಯ್ತದೆ. ಈಗ ನಮ್ಮ ಮನೇಲಿ ಬೇರೆ ಹೊಸ ಪ್ರಾಬ್ಲಮ್ ಶುರುವಾಗದೆ. ಪ್ರಾಬ್ಲಮ್ಮಾ? ಏನು ಗೌಡ್ರೆ? ನಮ್ಮ ಮನೇಲಿ ನಾಳೆ ಹೆಣ್ಣು ನೋಡಕ್ಕೆ ಹೋಗುಮ ಅಂತ ಒಂದೇ ಸಮ ಹಿಂಸೆ ಕೊಡ್ತಾವ್ರೆ. ನನ್ಗೇನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಅದನ್ನೇ ಯೋಚನೆ ಮಾಡ್ತಾ ಕುಂತಿದ್ದೆ, ಅಷ್ಟರಲ್ಲಿ ನೀವು ಫೋನ್ ಮಾಡಿದ್ರಿ. ಇದಕ್ಕೆ ನನ್ನ ಹತ್ರ ಉಪಾಯ ಇದೆ. ಉಪಾಯನ? ಅದೇನಂತ ಹೇಳಿ ಪುಣ್ಯ ಕಟ್ಕೊಳ್ಳಿ ಮೇಡಮ್. ಒಂದು ಕೆಲಸ ಮಾಡಿ, ಒಂದು ಈರುಳ್ಳಿ ತೊಗೊಂಡು ಅದನ್ನು ಕಟ್ ಮಾಡಿ ನಿಮ್ಮ ತೋಳ ಹತ್ರ ಇಟ್ಕೊಳ್ಳಿ. ಆ ಶಾಖಕ್ಕೆ ನಿಮಗೆ ಜ್ವರ ಬಂದಂಗೆ ಆಗುತ್ತೆ. ಹೆಣ್ಣು ನೋಡೋದನ್ನ ತಪ್ಪಿಸ್ಕೋಬೋದು. ಈರುಳ್ಳಿ ಹಿಂಗೂ ಮಾಡೋದ ಮೇಡಮ್? ಹೌದು, ನಾನು ಚಿಕ್ಕವಳಿದ್ದಾಗ ಸ್ಕೂಲಿಗೆ ರಜಾ ಹಾಕಬೇಕು ಅಂದಾಗ ಹೀಗೆ ಮಾಡ್ತಿದ್ದೆ. ಕಿಲಾಡಿ ಮೇಡಮ್ ನೀವು. ಸರಿ, ನೀವು ಟ್ರೈ ಮಾಡಿ. ಈಗ ನನ್ಗೆ ಅದೇ ಕೆಲಸ ಮೇಡಮ್, ಹಂಗೆ ಮಾಡ್ತೀನಿ. ಸರಿ ಗೌಡ್ರೆ. ಆಹಾ, ಬೇರೆ ಹುಡುಗಿ ನೋಡಕ್ ಹೋಗ್ಬಾರ್ದು ಅಂತ ನಮ್ಮ ಹುಡುಗಿನೇ ನಂಗೆ ಅಡಿಗೆ ಕೊಡ್ತಾವಳೆ. ಇದಕ್ಕಿಂತ ಅದೃಷ್ಟ ಬೇಕಾ? ಈರುಳ್ಳಿ, ಐ ಆಮ್ ಕಮಿಂಗ್. ಯಾ ನನ್ಗೆ ಯಾರಾದರೂ ಏನಾದರೂ ಅಂದರೆ ನಿಮ್ಮ ಕೈಲಿ ಸಹಿಸಕ್ಕಾಗಲ್ಲ ಅಲ್ವಾ? ಹೇಗಾಗುತ್ತೆ ಚಿನ್ನು ಮರಿ? ನೀವು ನನ್ನ ಜೀವ. ನಿಮಗೆ ಯಾರಾದರೂ ತೊಂದರೆ ಕೊಟ್ಟರೆ ನನ್ನ ಕೈಲಿ ಸಹಿಸಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಇವರು ನನಗೇನಾದರೂ ಆದರೂ ಪರವಾಗಿಲ್ಲ, ಆದರೆ ನಿಮ್ಮ ಬಗ್ಗೆ ಯಾರು ಏನು ಮಾತಾಡಬಾರ್ದು ಅಷ್ಟೇ. ನೋಡಿ, ಈ ಥರ ಆಚೆ ಹೋದಾಗ ಹೀಗೆಲ್ಲ ಆಗುತ್ತೆ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ನನ್ನ ಕಡೆಯಿಂದ ಐ ಆಮ್ ಸಾರಿ. ನಿಮ್ಗೆ ಇಷ್ಟ ಇಲ್ಲ ಅಂದರೂ ನಾನೇ ಬಲವಂತ ಮಾಡಿ ಕರ್ಕೊಂಡು ಹೋದೆ. ಸುಮ್ಮನೆ ನನ್ನಿಂದ ನಿಮಗೆ ತೊಂದರೆ ಆಯಿತು. ಇದರಲ್ಲಿ ಯಾವ ತೊಂದರೆನೂ ಇಲ್ಲ ಜಾನ್ವಿ ಅವರೇ. ನಿಮ್ಮ ಗಂಡನಾಗಿ ನಿಮ್ಮೆಲ್ಲ ಆಸೆಗಳನ್ನು ಪೂರೈಸೋದು ನನ್ನ ಕರ್ತವ್ಯ. ಆದರೂ ಸಂತೋಷವಾಗಿರೋರನ್ನ ಕಂಡ್ರೆ ಜನರಿಗೆ ಯಾಕಷ್ಟೊಂದು ಅಸೂಯೆ ಅಂತ ಅರ್ಥ ಆಗ್ತಿಲ್ಲ. ಎಲ್ಲರೂ ಹಾಗಿರಲ್ಲ. ಅವರು ನೋಡಿದ್ರೆ ಕುಡ್ದಿದ್ರು ಅನ್ಸುತ್ತೆ. ಕುಡಿದ ಜ್ಞಾನದಲ್ಲಿ ಏನೇನೋ ಮಾತಾಡಿದ್ದಾರೆ. ದೇವ್ರೇ ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ನೀವೇನು ಯೋಚನೆ ಮಾಡಬೇಡಿ. ನೀವು ಬೇಜಾರು ಮಾಡ್ಕೋಬೇಡಿ, ಬನ್ನಿ ಮಲ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.